ನೋಡಿ, ನಾವು ಆದಷ್ಟು ಬೇಗ ಮದುವೆ ಮಾಡ್ಕೊಬಿಡೋಣ ಪ್ಲೀಸ್. ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಬಿಡೋಣ. ನನಗೆ ಒಬ್ಬರು ಜ್ಯೋತಿಷಿ ಸಿಕ್ಕಿದ್ರು. ಅವ್ರು ಹೇಳಿದ್ರು, "ನೀವು ಈ ವಾರದಲ್ಲಿ ಮದುವೆ ಮಾಡ್ಕೊಂಡ್ರೆ ನೀವು ತುಂಬ ಚೆನ್ನಾಗಿರ್ತೀರಾ" ಅಂತ. ನೋಡಿ, ಹೌದು, ನನಗೆ ಆ್ಯಟಿಟ್ಯೂಡ್, ದುರಹಂಕಾರ ಎಲ್ಲನೂ ಇತ್ತು. ಆದರೆ ಈಗ ನನಗೆ ಏನೂ ಇಲ್ಲ. ನಿಮ್ಮನ್ನು ನೋಡಿದ್ಮೇಲೆ ಎಲ್ಲ ಹೊರಟೋಗ್ಬಿಟ್ಟಿದೆ. ನಾನು ನಿಮ್ಮನ್ನು ತುಂಬಾನೇ ಲವ್ ಮಾಡ್ತಾ ಇದ್ದೀನಿ. ನೀವಂದರೆ ನನಗೆ ತುಂಬ ಅಂದರೆ ತುಂಬ 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 ಇಷ್ಟ. ಐ ಲವ್ ಯು ಸೋ ಮಚ್. ಓಕೆ, ನನಗೆ ಯಾವ ದುಡ್ಡು ಗಿಡ್ಡು ಏನು ಬೇಡ. ನಾನು ಹಳೆ ಮನೆಯಲ್ಲೇನೇ ಆರಾಮಾಗಿ ಜೀವನ ಮಾಡ್ತೀನಿ. ಪ್ಲೀಸ್ ಇಲ್ಲ ಅಂತ ಮಾತ್ರ ಅನ್ಬೇಡಿ. ಪ್ಲೀಸ್ ನನ್ನಂತೂ ನೀವು ರಿಜೆಕ್ಟ್ ಮಾಡಬೇಡಿ ಪ್ಲೀಸ್. ಮದುವೆ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್ 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 ಪ್ಲೀಸ್. ನಾವು ಈ ವೀಕಲ್ಲೇ ಮದುವೆ ಮಾಡ್ಕೊಬಿಡೋಣ. ನಿಮ್ಮ ಮನೆಗೆ ಯಾರಿಗೂ ಹೇಳಿಲ್ಲ ಅಂದರೂ ಪರವಾಗಿಲ್ಲ. ಒಂದು ದೇವಸ್ಥಾನದಲ್ಲಾದರೂ ತಾಳಿ ಕಟ್ಕೊಂಡ್ಬಿಟ್ಟು ನಮ್ಮ ಅಪ್ಪನ ಹತ್ರ ಹೋಗೋಣ, ಸರಿನಾ? ನೀವು ನಮ್ಮ ಅಪ್ಪಂಗೆ ಹೇಳಿ ನಾವು ಮದುವೆ ಮಾಡ್ಕೊಂಡ್ವಿ ಅಂತ. ಅಷ್ಟೇ ಸಾಕು, ನನಗಿನ್ನೇನು ಬೇರೆ ಬೇಕಿಲ್ಲ. ನೋಡ್ದೇನಮ್ಮ, ಅವಳ ಪಿಲಾನ್ನ ಮುಂದುವರ್ಸ್ಕೊಂಡು ಹೋಯ್ತಾವಳೆ. ನೋಡು, ನನ್ನ ಗಂಡ ಇಷ್ಟು ದಿನ ಬಿಡು, ನಾನು ಎಷ್ಟೋ ಮೋಸ ಮಾಡೀನಿ. ಇನ್ನು ಮ್ಯಾಲಾದ್ರೂ ನಾನಂತೂ ಒಳ್ಳೇದನ್ನ ಮಾಡಲೇಬೇಕು. ನೋಡಮ್ಮ, ಹೆಂಗನ ಮಾಡಿ ಇವಳಿಂದ ಇವನ್ನ ದೂರ ಮಾಡಲೇಬೇಕು. ಇವಳು ಹೋದ್ಮೇಲೆ ನನ್ನ ಗಂಡನ ತಕೋಗ್ಬಿಟ್ಟು ಎಲ್ಲ ಇಸ್ಯನೂ ಹೇಳ್ಬಿಡ್ಬೇಕು. ಆವಾಗೇನೇ ಈ ಜೀವ ಉಳ್ಸೋಕ್ಕಾಗೋದು. ಇಲ್ಲ ಅಂದರೆ ಇವನ ಜೀವನ ಹರ ಹರ ಮಹಾದೇವ ಮಾಡಾಕ್ಬಿಡ್ತಾಳೆ, ಮ್ಯಾಲ್ಗಡೆ ಕಳಿಸ್ಬಿಡ್ತಾಳೆ. ನೋಡ್ದೇನಮ್ಮ ಎಷ್ಟು ನೈಸ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಅಮ್ಮ, ಈಗ ನಾ ಜೀವನದಾಗ ಬರೀ ಕೆಟ್ಟ ಕೆಲಸನೇ ನೀ ಮಾಡಿದ್ದೀವಲ್ಲ, ಈಗ ಒಂಚೂರು ಒಳ್ಳೆ ಕೆಲಸ ಮಾಡಿ ನೋಡೋಣ ಇರು, ಏನಾಯ್ತದೆ ಅಂತ ಹೇಳ್ಬಿಟ್ಟು. ಆ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ನಿನಗೆ ಸಾಕು. ಮಗಳೇ, ಆಯ್ತದೆ, ಸುಮ್ಕಿರು. ಹೋಗ್ಬಿಟ್ಟು ಎಲ್ಲ ಇಸ್ಯನು ಹೇಳೋಣ. ನೋಡಿ, ನೀವು ಇಷ್ಟೊಂದು ಚೇಂಜ್ ಆಯ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಿಜವಾಗೂ ನಿಮಗೆ ಹಳ್ಳಿಯಲ್ಲಿ ಇರೋಕ್ಕೆಲ್ಲ ಓಕೆನಾ? ನಿಮ್ಗೇನು ತೊಂದರೆ ಇಲ್ಲ ತಾನೇ? ಹಳ್ಳಿಯಲ್ಲಿ ನೀವು ಆರಾಮಾಗಿರ್ತೀರ ತಾನೇ? ಯಾವ ತೊಂದರೆನೂ ಇಲ್ಲ ತಾನೇ ನಿಮಗೆ? ಆಮೇಲೆ ನಂಗೆ ಈ ಹಳ್ಳಿ ಇಷ್ಟ ಇರಲಿಲ್ಲ, ಹಂಗೆ ಹಿಂಗೆ ಅಂತ ಏನು ಹೇಳಲ್ಲ ತಾನೇ? ನಿಮಗೆಲ್ಲ ಆರಾಮ? ನನಗೇನು ತೊಂದರೆ ಇಲ್ಲ. ನಾನು ಹಳ್ಳಿಯಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನೋಡಿ ಪ್ಲೀಸ್, ನೀವು ಅವರು ಇವರು ಮಾತು ಕೇಳ್ಕೊಂಡು, ದೊಡ್ಡವ್ರ ಮಾತು ಕೇಳ್ಕೊಂಡು ಇನ್ನೂ ನಿಧಾನ ಮಾಡೋಣ ಅದೆಲ್ಲ ಇಟ್ಕೋಬೇಡಿ ಪ್ಲೀಸ್. ಆದಷ್ಟು ಬೇಗ ಮದುವೆ ಮಾಡ್ಕೊಬಿಡೋಣ ಪ್ಲೀಸ್. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಯಾಕಂದರೆ ನಾನು ನಿಮ್ಮನ್ನು ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ. ನಿಮ್ಮನ್ನು ಬಿಟ್ಟಿರೋಕ್ಕೆ ನನಗೆ ಆಗ್ತಾನೇ ಇಲ್ಲ. ಅದಕ್ಕೆ ಅಲ್ವಾ ಹಳ್ಳಿಯಲ್ಲೇ ಇರೋದು. ಪ್ಲೀಸ್ ಪ್ಲೀಸ್, ಈ ಸೋಮವಾರ ಹೋಗ್ಬಿಟ್ಟು ಇಬ್ಬರು ಸೀಕ್ರೆಟಾಗೆ ಮದುವೆ ಮಾಡ್ಕೊಂಡು ಬಂದುಬಿಡೋಣ. ಏನಂತೀರಾ? ಸರಿ, ನಿಮ್ಗೆ ಇಷ್ಟ ಆದರೆ ನನಗೂ ಇಷ್ಟನೇ. ಆದರೆ ಅಮ್ಮಂಗೂ ಅಪ್ಪಂಗೂ ಎಲ್ರಿಗೂ ಒಂದು ಮಾತು ಹೇಳಲೇಬೇಕಲ್ವಾ? ಒಂದೇ ಒಂದ್ಸಲ ಎಲ್ರಿಗೂ ಹೇಳಿದ್ರೆ ಎಲ್ಲನೂ ಸರಿ ಹೋಗ್ತಾ ಇತ್ತು. ಅಯ್ಯೋ ಬೇಡ, ಎಲ್ರಿಗೂ ಹೇಳಿದ್ರೆ ಯಾರು ಒಪ್ಪೋದೇನೇ ಇಲ್ಲ. ಯಾಕಂದರೆ ಈಗ ನಿನ್ನ ಜಾತಕ ಕೂಡ್ ಬರ್ತಾ ಇಲ್ಲ, ಇನ್ನೂ ಒಂದು 6 ತಿಂಗಳು ಬೇಕು, 3 ತಿಂಗಳು ಬೇಕು ಅಂತ ಸುಮ್ಮನೆ ತಳ್ತಾವ್ರೆ. ನಂಗೆ ಇದೆಲ್ಲ ಇಷ್ಟನೇ ಆಗ್ತಿಲ್ಲ. ಅರ್ಜೆಂಟಾಗಿ ಮದುವೆ ಮಾಡ್ಕೊಬಿಡ್ಬೇಕು ನಾನಂತೂ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ನಮ್ಮ ಡ್ಯಾಡಿ ನನ್ನ ಬೇರೆ ಯಾವನಿಗಾದ್ರೂ ಕೊಟ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ. ಪ್ಲೀಸ್ ನೀವಿಲ್ಲ ಅಂತ ಮಾತ್ರ ಅನ್ಬೇಡಿ, ಓಕೆನಾ? ಮದುವೆ ಮಾಡ್ಕೊಂಡು ಹೋಗೋಣ. ಆಮೇಲೆ ಅವ್ರು ಏನು ಮಾಡ್ತಾರೆ? ಏನೂ ಮಾಡಲ್ಲ. ಸರಿ ಆಯಿತು. ನಾನು ಎಷ್ಟು ದಿನ ಅಂತ ವೆಯ್ಟ್ ಮಾಡಲಿ? ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ಇವತ್ತು ನಾಳೆ ಅಂತ. ಸರಿ ಬಿಡಿ, ಆಯಿತು. ನಿಮ್ಮ ಇಷ್ಟನೇ ನನ್ನ ಇಷ್ಟ. ನಮ್ಮ ಅಮ್ಮಂಗೂ ನೀವು ಇಷ್ಟ ಆಗಿದ್ದೀರಾ, ನಮ್ಮ ಫ್ಯಾಮಿಲಿಗೂ ಎಲ್ಲನೂ ಇಷ್ಟ ಆಗಿದ್ದೀರಾ, ಹಂಗೆ ನಿಮ್ಮ ಅಪ್ಪಂಗೂ ಎಲ್ಲ ಇಷ್ಟ ಆಗಿದ್ದೀವಿ. ಈಗ ಒಂದು ಸಣ್ಣ ತಪ್ಪು ಮಾಡಿದ್ರೆ ಯಾರು ಏನೂ ಯೋಚನೆ ಮಾಡಲ್ಲ. ಸರಿ ಆಯಿತು, ನೀವು ಹೇಳ್ದಂಗೆ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ. ಸರಿ ಸರಿ ಆಯಿತು. ನಾನು ಸ್ವಲ್ಪ ಕೆಲಸ ಐತೆ, ಮದುವೆದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ, ಓಕೆನಾ? ಈ ವಿಷಯನ ಯಾರಿಗೂ ಹೇಳ್ಬಿಡಿ, ಸೀಕ್ರೆಟ್ ಆಗಿಡಿ, ಓಕೆನಾ? ಸೀಕ್ರೆಟ್ ಆಗಿರ್ಬೇಕಿದು. ಮಗಳೇ, ನನಗೆ ಗೊತ್ತಾಗ್ತೈತೆ. ನಿನ್ನ ಗಂಡ ಹೆಂಗೆ ಟ್ರಾಪ್ ಆಯ್ತಾವನೆ ಅಂತ ನಂಗೆ ಗೊತ್ತಾಯ್ತೈತೆ. ಅವಳು ಮಳ್ಳಿ ಹಂಗೆ ಮಾತಾಡ್ತಿರೋದಕ್ಕೆ ಕರ್ಗೋಗ್ಬಿಟ್ಟ. ನೋಡು, ನಂಬ್ತಾನೋ ಬಿಡ್ತಾನೋ, ಹೋಗಿರೋ ವಿಷಯನೆಲ್ಲ ಹೇಳ್ಬಿಟ್ಟು ಏನೋ ಒಂದು ಮಾಡೋಣ ನೋಡಿ ಫಸ್ಟು. ಇನ್ನು ಮುಂದೆ ಆದ್ರೂ ಹೊಸ ಜೀವನನ ಶುರು ಮಾಡ್ಬೇಕಪ್ಪ ನಾನಂತೂ. ಹೆಂಗೋ ನನ್ನ ಹಳೆ ಜೀವನ ಅಂತೂ ಯಾಕೊಟ್ಟು ಹೋಗ್ಬಿಟ್ಟೈತೆ. ನಮ್ಮ ಹಳೆ ಜೀವನ ಅಂತೂ ಈಗಾದ್ರೂ ಹೊಸ ಜೀವನನಾದ್ರೂ ಶುರು ಮಾಡಬೇಕು. ಸರಿ, ಈಗ ಏನು ಮಾಡಬೇಕು? ಈಗ ನಮ್ಮ ಅಮ್ಮಂಗೂ ಯಾರಿಗೂ ಹೇಳ್ತಿದ್ದಂಗೆ ಮದುವೆ ಅಂತೂ ಮಾಡ್ಕೊಂಡ್ಬಿಡೋಣ. ಇನ್ನೇನು ಎಲ್ಲ ಒಪ್ಪಿರೋದೆ ತಾನೆ. ದಿನಾಂಕ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ದಿನಗಳು ಸರಿ ಇಲ್ಲ ಅಂತ ಮುಂದಕ್ಕೆ ಆಗ್ತಾವ್ರೆ. ಅದೆಲ್ಲ ನಾನು ನಂಬೋದೇನೇ ಇಲ್ಲ. ಇವಳು ಹೇಳ್ದಂಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಇನ್ನು ಎಷ್ಟು ದಿನ ಅಂತ ನಾನು ಒಂಟಿಯಾಗಿರಲಿ ಅಲ್ವಾ? ಸೆಟ್ಲ್ ಆಗ್ಬಿಡ್ಬೋದು. ನೋಡಿ, ಏಯ್, ನೀನು ಯಾಕೆ ಬಂದ ಇಲ್ಲಿಗೆ? ಥು, ನಿನ್ನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತದೆ. ನೀನು ನೋಡ್ತಾ ಇದ್ರೆ ನನಗೆ ವಾಂತಿ ವಾಂತಿ ಬಂದಂಗೆ ಆಯ್ತೈತೆ ನನಗಂತೂ. ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು. ನಿನ್ನ ಮುಖ ಮಾತ್ರ ತೋರಿಸ್ಬೇಡ ನನಗೆ. ಥು, ನಿನ್ನ ಮುಖ ನೋಡ್ತಿದ್ರೆ ಮೈಯೆಲ್ಲ ಉರ್ದೋಯ್ತೈತೆ ನನಗಂತೂ. ನಿನ್ನ ಮುಖ ನೋಡೋಕೆ ಅಸಹ್ಯ ಆಗ್ತೈತೆ ನನಗಂತೂ. ಬಂದ್ಬಿಟ್ಟ ಪದೇ 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 ನಿಂತ್ಕೊಂತಾಳೆ. ಥು, ನಾನು ಏನಾದರೂ ಜೀವನದ ಖುಷಿಯಾಗಿರ್ಬೇಕು, ಇನ್ನು ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೊಂಡಂಗೆಲ್ಲ ಅದು ಯಾಕೆ ನೀನು ಪ್ರತ್ಯಕ್ಷ ಆಗೋಗ್ಬಿಟ್ಟು ಅದು ಯಾಕೆ ಹಿಂಗೆ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನೋಡು, ಇಲ್ಲಿಂದ ಸುಮ್ಮನೆ ಇಲ್ಲಿಂದ ತೊಲಗಿದ್ರೆ ನನಗೂ ನೆಮ್ಮದಿ, ಥು, ಎಲ್ರಿಗೂ ನೆಮ್ಮದಿ. ಇಲ್ಲಿಂದ ಹೋಗು. ಸುಮ್ಮನೆ ಏನಕ್ಕೆ ಇಲ್ಲಿ ನಿನಗೆ ಹುಡಿಕೊಂಬಿಟ್ಟು ಬಂದ್ಬಿಟ್ಟು ಹಿಂಗೆ ಪ್ರಾಣ ತಿಂತೀಯಾ? ಯಾಕೆ, ಏನಾಯ್ತು? ನಿನ್ನ ಹತ್ರ ಯಾವ ಸಂಬಂಧನೂ ಇಲ್ಲ, ಎಲ್ಲ ಮುಗ್ದೋಗ್ಬಿಟ್ಟೈತೆ. ಈಗ ಸುಮ್ಮನೆ ನೀವು ಬಂದು ಇಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕೆ ಬರಬೇಡ ನೀನು. ರೀ, ನಾನು ನಿಮ್ಮ ಹತ್ರ ಏನೋ ಕೇಳೋಕ್ಕಾಗಲಿ, ನಿಮ್ಮ ಹತ್ರ ಭಿಕ್ಷೆ ಎತ್ತಕ್ಕಾಗಲಿ, ನಿಮ್ಮ ಹತ್ರ ಬೇಡ್ಕೊಳಕ್ಕಾಗಲಿ ಏನಕ್ಕೂ ನಾನೇನು ಇಲ್ಲಿಗೆ ಬಂದಿಲ್ಲ.
ನಾನು ಬಂದಿರೋದು ಅವಳಲ್ಲ ಅವಳು ನಿಮಗೆ ಮೋಸ ಮಾಡ್ತಾವಳ್ರಿ. ಅವ್ರ ಅಪ್ಪ ಹೇಳೈತಂತೆ, ನೀನು ಇವನನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ನಿಂಗೆ ಆಸ್ತಿನಾಗೆ ಪಾಲು ಕೊಡೋದು, ಇಲ್ಲ ಅಂದರೆ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳೈತಂತೆ. ಅದಕ್ಕೇನೆ ಆ ಆಸ್ತಿ ಪಾಲನ್ನ ತಗೋಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಅರ್ಜೆಂಟಾಗಿ ಮದುವೆ ಮಾಡ್ಕೊಂತಾವಳೆ. ಮದುವೆ ಮಾಡ್ಕೊಂಡಾದ್ಮೇಲೆ ನಿಮ್ಮ ಕತೆ ಮುಗಿಸ್ಬಿಡ್ತಾಳೆ. ಅಷ್ಟೇ ಅಲ್ಲ, ನಿಮ್ಮ ಆ, ಅಕ್ಕ ಐತೆ ಅವಳಲ್ಲ ನಿಧಿ, ಅವಳು ಹೊಟ್ಟೆಗಿರೋ ಪಾಪುನೂ ಇರಬಾರ್ದು, ಅವಳು ಇರಬಾರ್ದು ಅಂತ ಹೇಳ್ಬಿಟ್ಟು ಏನೇನೋ ಪ್ಲಾನ್ ಆಗ್ತಾವಳೆ. ಅಷ್ಟೇ ಅಲ್ಲ, ನಿಮಗೆಲ್ಲ ಒಂದು ಗತಿ ಕಾಣಿಸ್ಬಿಟ್ಟು ಹಂಗೆ ಅವಳು ಫಾರಿನ್ಗೆ ಎಸ್ಕೇಪ್ ಆಗಿಬಿಡ್ತಾಳೆ, ಪ್ರಾಪರ್ಟಿ ಎಲ್ಲ ಮಾರಾಕ್ಬಿಟ್ಟು. ಇದಕ್ಕೆಲ್ಲ ಇನ್ನೊಂದು ತಿಂಗಳೊಳಗಡೆ ಎಲ್ಲ ಪ್ಲಾನು ವರ್ಕೌಟ್ ಮಾಡ್ತಾಳೆ. ನನ್ನ ಮಾತು ಕೇಳಿ, ನಿಮ್ಮನ್ನ ನನ್ನ ಜೊತೆ ಬನ್ನಿ ಅಂತ ಕೇಳ್ತಾ ಇಲ್ಲ, ಆದರೆ ಅವಳನ್ನ ಮಾತ್ರ ಮದುವೆ ಮಾಡ್ಕೋಬೇಡಿ ಪ್ಲೀಸ್. ವಾ 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 ವಾ, ಎಷ್ಟು ಚೆನ್ನಾಗಿ ಕತೆ ಕಟ್ತೀಯೇ. ನಿನ್ನ ಅಂತವ್ರನ್ನ ನಾನು ಎಲ್ಲೂ ನೋಡಿಲ್ಲ ಬಿಡು. ಸೂಪರ್ ಕತೆ ಕಟ್ತೀಯ. ಇನ್ನು ಎಷ್ಟು ಕತೆಗಳು ಬೇಕಾದ್ರೂ ಚೆನ್ನಾಗಿ ಕಟ್ತೀಯಲ್ವ ನೀನು. ಯಪ್ಪ 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 ಯಪ್ಪ, ಇನ್ನು ಎಷ್ಟು ಕತೆ ಕಟ್ಟಬೇಕು ಅಂತ ಅನ್ಕೊಂಡಿದ್ಯಾ? ಹಾ, ಓ, ಇವಳನ್ನ ಸಾಯಿಸ್ತಾಳಂತೆ ನೋಡು. ಅವ್ರ ಅಪ್ಪ ಅಮ್ಮ ಅವಳು ಎಲ್ಲ ಇಷ್ಟಪಟ್ಟು ನಾನು ಮದುವೆ ಮಾಡ್ಕೊಂತಿರೋದು ನೋಡು. ನಿನ್ ತರ 420 ಅಲ್ಲ ಅವಳು, ಸರಿನಾ? ರೀ, ನಾನು ದುಡ್ಡಾಸೆಗೆ ಮೋಸ ನಿನಗೆ ಮಾಡಿರ್ಬೋದು, ನಿಮ್ಮ ತಾಗ ದುಡ್ಡು ಗತಿ ಇಲ್ಲ ಅಂತ ಬ್ಯಾರೆ ನಿಂದೆ ಓಡಾಡಿರ್ಬೋದು. ಆದರೆ ನಾನು ಯಾವತ್ತೂ ನಿಮ್ಮನ್ನು ಸಾಯಿಸ್ಬೇಕು ಅಂತ ಅನ್ಕೊಂಡೋಳು ಅಲ್ವೇ ಅಲ್ಲ. ನಿಮ್ಮನ್ನು ಸಾಯಿಸ್ಬಿಟ್ಟು ನಾನೇನು ಕಟ್ಕೊಳ್ಳಿ ನೋಡಿ. ನಾನಿವಾಗ ಬದಲಾಗಿದ್ದೀನಿ, ನಿಮ್ಮ ಒಳ್ಳೇದಾಗಲಿ ಅಂತ, ನಿಮ್ಮ ಒಳ್ಳೇದಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನೂ ಇಲ್ಲ. ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ಮ ಫ್ಯಾಮಿಲಿ ಎಲ್ಲನೂ ಹಾಳಾಗೋಯ್ತದೆ. ನಿಮ್ಮ ಫ್ಯಾಮಿಲಿ ಉಳ್ಸೋಕ್ಕೆ ನನಗೆ ಇದೊಂದೇ ಒಂದು ಅವಕಾಶ ಅಷ್ಟೇ. ನನ್ನ ತಗೇನಿಯ ಬಂದವಳು ಡೀಲ್ ಮಾತಾಡೋಳೆ ಗೊತ್ತಾ. ನಾನೇನಿಯ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ಅವಳ ಹತ್ರ ಏನು ಹೇಳ್ದಂಗೆ ಸರಿ ಆಯಿತು ಅಂತ ಒಪ್ಕೊಂಡು ಬಂದಿದ್ದೀನಿ. ಚೆನ್ನಾಗಿ ನಾಟಕ ಆಡ್ತಾಳೆ, ಚೆನ್ನಾಗಿ. ಅಂತೂ ನಾನು ಯಾರನ್ನೂ ಮದುವೆ ಮಾಡ್ಕೋಬಾರ್ದು, ಹಿಂಗೆ ಅಬ್ಬೆ ಪಾಲಿ ಥರ ಅಲ್ಕೊಂಡು ಬಿದ್ದಿರಬೇಕು. ಅಷ್ಟೇ ತಾನೇ ನಿನಗೆ ಬೇಕಾಗಿರೋದು? ಹಾಂ, ನನಗೆ ಗೊತ್ತು ಬಿಡೆ ನಿಂಗೆ ಇಷ್ಟೇ ಬೇಕಾಗಿರೋದು ಅಂತ ಹೇಳಿ. ಆದರೆ ನಿಂದೆಲ್ಲ ನನ್ನ ಹತ್ರ ನಡೆಯಲ್ಲ. ಅವಳನ್ನ ನಾನು ಸೋಮವಾರ ಮದುವೆ ಮಾಡ್ಕೊಂಡೆ ನೀನೇ ಮಾಡ್ಕೊತೀನಿ. ಅದು ಏನು ಮಾಡ್ತೀವೋ ಮಾಡ್ಕೊ ಹೋಗೆ. ನಾನು ಮಾಡ್ಕೊಂತೀನಿ ಮದುವೆನ. ಅದನ್ನು ಯಾರು ತಡಿತಾರೋ ನಾನು ನೋಡೇ ಬಿಡ್ತೀನಿ. ನನ್ನ ಮಗಳು ಹೇಳ್ತಿರೋದು ನಿಜನೇ ಕಣಪ್ಪ. ನನ್ನ ಮಗಳು ಹೇಳ್ತಿರೋದು ನಿಜವಾಗ್ಲೂ ಹಿಂಗೆಲ್ಲ ಮಾಡಬೇಕು ಅಂತ ಅವಳು ಪ್ಲಾನ್ ಮಾಡೋಳೆ. ಅವಳು ಸರಿ ಇಲ್ಲ, ದೊಡ್ಡ 420 ಅವಳು. ಹೌದು, ಅವಳು 420. ನೀವು ತುಂಬಾ ಒಳ್ಳೆಯವರಲ್ವಾ, ತುಂಬಾ ಸಾಚಲ್ವಾ ನೀವೆಲ್ಲನೂ. ಥೂ, ನಿಮ್ಮನ್ನು ನೋಡಿದ್ರೆ ಅದು ಯಾಕೆ ನನಗೆ ಇರಿಟೇಷನ್ ಆಗ್ತಾ ಐತೆ ನನಗೆ. ನೋಡಿ, ನೀವು ಇಲ್ಲಿಂದ ಹೋಗಲ್ಲ ತಾನೆ, ನಾನೇ ಇಲ್ಲಿಂದ ಹೋಗ್ತೀನಿ. ರೀ ರೀ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಸಹಾಯ ಮಾಡಕ್ಕೆ ಅಂತ ನೀನೇ ಬಂದಿರೋದು ನಾನು. ರೀ ರೀ, ನೋಡಮ್ಮ, ಒಳ್ಳೇದು ಮಾಡಬೇಕು ಅಂತ ಹೇಳ್ತಾರೆ. ನಾನೇನೋ ಒಳ್ಳೇದು ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತಂದ್ರೆ ನೋಡ್ದಾ, ಒಳ್ಳೇದು ಮಾಡಕ್ಕೆ ಯಾರು ಬಿಡ್ತಾರೆ? ಯಾರು ಬಿಡಕ್ಕಿಲ್ಲ ಒಳ್ಳೇದು ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಥೂ, ನನಗಂತೂ ಬೇಜಾರಾಯ್ತೈತೆ. ಈಗ ನೋಡು, ನನ್ನ ಮಾತು ಯಾರು ಕೇಳ್ತಾರೆ? ಎಲ್ಲ ಒಳ್ಳೇದು ಮಾಡೋಕ್ಕೆ ತಾನೇ ನಾನು ಹೋಯ್ತಿರೋದು. ಅದಕ್ಕೆ ಕಣಮ್ಮ, ನಾನು ಯಾರಿಗೂ ಒಳ್ಳೇದು ಮಾಡೋದೇನೇ ಇಲ್ಲ, ಬರೀ ಕೆಟ್ಟದ್ದು ಮಾಡೋದು. ಅದಕ್ಕೆ ಏನೋ ನಾನು ಸತ್ತೋಯ್ತೀನಿ ಅಂತ ಡಾಕ್ಟ್ರು ಹೇಳೋರು ತಾನೆ. ಅದಕ್ಕೆ ನಾನು ಕೊಳ್ಳೆ ಕೆಲಸ ಮಾಡಿ ಒಂಚೂರು ಬದುಕಕ್ಕೆ ಒಂಚೂರು ದಾರಿ ನೋಡ್ಕೊಳ್ಳೋಣ ಅಂತಂದರೆ ನಾನು ಯಾರೂ ನಂಬ್ತಾ ಇಲ್ಲ. ಈಗ ಏನಮ್ಮ ಮಾಡೋದು? ಇನ್ನೇನು ಮಾಡೋಕ್ಕಾಯ್ತಮ್ಮಿ, ನಂಬಲಿಲ್ಲ ಅಂತ ಹೇಳಿದ್ರೆ? ಸರಿ ನಡಿ ಹೋಗೋಣ. ಈಗ ಪದ್ದಿ ತಗೋ, ಯಾರು ತಗೋಣ ಹೇಳ್ಬಿಟ್ಟು ಏನೋ ಒಂದು ಇದು ಮಾಡೋಣ ಬಾ. ಒಳ್ಳೆ ಕೆಲಸ ಮಾಡೋಕೆ ಅಷ್ಟೇ ಹೇಳಿರೋದು. ಅದನ್ನ ಹೇಳೋ ಜವಾಬ್ದಾರಿ ನಮ್ಮದು. ಮಾಡ್ತಾರೋ ಬಿಡ್ತಾರೋ ಅದು ಅವ್ರದ್ದು. ನಾವೇನು ಮಾಡೋಕ್ಕಾಯ್ತದೆ? ಅನ್ಯಾಯವಾಗಿ ನನ್ನ ಗಂಡನ ಸಾಯಿಸ್ಬಿಡ್ತಾರೆ ಅಂತ ಅನ್ನಿಸ್ತದೆ ಕಣಮ್ಮ. ನಿಜವಾಗ್ಲೂ ಅನ್ಯಾಯವಾಗಿ ಪಿರಾಣ ಹೊಂಟೋಯ್ತದೆ ನೋಡಿ ನನ್ನ ಗಂಡಂದು. ಮಗಳೇ, ನಾವು ಏನು ಮಾಡೋಕ್ಕಾಯ್ತದೆ ಹೇಳು? ನಾವು ಏನು ಮಾಡೋ ಪರಿಸ್ಥಿತಿನಾಗಿದ್ದೀವಿ ಹೇಳು? ನೀನು ಸುಮ್ಕೆ ಬಾ, ನಮ್ಮ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ. ಅವ್ರ ಅಮ್ಮಂಗೊಂದು ಹೇಳೋಣ, ನಂಬಲಿಲ್ಲ ಅಂತಂದರೆ ಅವ್ರ ಹಣೆ ಬರಹ. ಬಾ, ಜೀವನದಾಗ ಒಂದೇ ಒಂದು ಒಳ್ಳೆ ಕೆಲಸ ಮಾಡೋಣ ಅಂದ್ರೂ ಯಾರು ನಂಬ್ತಾ ಇಲ್ಲ ನನ್ನ. ಚಿಕ್ಕದಾಗ ಒಂದೇ ಒಂದು ಕೆಲಸ ಮಾಡ್ತೀನಿ ಅಂದ್ರೂ ನಂಬಕ್ಕಿಲ್ವೇ ಯಾರೂ? ಛೇ, ನಾನು ಇನ್ನು ಎಂತೋಳು ಇರಬೇಡ, ನನ್ನ ಒಬ್ಬರು ನಂಬಕ್ಕಿಲ್ವಲ್ಲಪ್ಪ. ನನ್ನ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲಪ್ಪ. ಈಗ ಏನು ಮಾಡಲಿ? ಸರಿ ಬಿಡು, ನಮ್ಮ ಅತ್ತೆ ಐತಲ್ಲ ಪೊದ್ದು, ಅವ್ರು ಒಂದೇ ಒಂದು ಕಿತ್ತ ಹೇಳ್ಬಿಟ್ಟು ಸುಮ್ಮನೆ ಆಯ್ತೀನಿ. ಆಂಟಿ ಆಂಟಿ, ನೀವು ಯಾಕ್ರೆ ಬಂದ್ರಿ ಇಲ್ಲಿಗೆ? ಯಪ್ಪ, ಬೆಳಿಗ್ಗೆ ಎತ್ತಿದ್ದೆ ನಿಮ್ಮ ಮುಖ ನೋಡಂಗಾಯ್ತು ನನಗಂತೂ. ಏನೇ, ಏನಾಯ್ತು? ಇನ್ನೊಂದ್ಸಲ ತಪ್ಪಾಯ್ತು, ನನ್ನ ಕ್ಷಮಿಸ್ಬಿಡ್ರಿ ಹಂಗೆ ಹಿಂಗೆ ಅಂತ ಕೇಳಕ್ ಬಂದಿದ್ದೀರಾ? ಹೇಳು, ಏನು ಬೇಕಾಗಿತ್ತು? ಈ ಜನ್ಮದಾಗ ನಿಮ್ಮನ್ನ ನಾನು ಕ್ಷಮಿಸಕ್ಕಿಲ್ಲ. ನೀವು ಸುಮ್ಮನೆ ಇಲ್ಲಿಂದ ಹೋಗ್ಬಿಟ್ರೆ ಎಷ್ಟೋ ವಾಸಿ. ಕ್ಷಮಿಸ್ತೀವಿ ನಿಮ್ಮನ್ನ ಮನೆಗೆ ಬಿಟ್ಕೊತೀವಿ, ಅದೆಲ್ಲ ಕನಸು ಇಟ್ಕೊಳಕ್ ಹೋಗ್ಬೇಡ. ಇನ್ನು ಇಲ್ಲಿಂದ ಹೋಯ್ತಾ ಇರು ಸುಮ್ಕೆನೆಯ. ನೋಡಿ, ನೀವು ನನ್ನ ಕ್ಷಮಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಿಮ್ಮ ಪ್ರಾಣಗಳೆಲ್ಲ ಹೋಗ್ಬಾರ್ದು ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇನಿಯ. ನೋಡಿ, ನೀವು ನಿಮ್ಮ ಮಗಳು ನಾದಿನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳಿದಿರಲ್ಲ, ಅವಳು ಸರಿ ಇಲ್ಲ. ಅವಳು ನಿಮಗೆಲ್ಲ ಒಂದು ಗತಿ ಕಾಣಿಸಿ ಅವ್ರ ಅಪ್ಪನ ಬಲವಂತಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಮಗನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾವಳೆ. ಆಮೇಲೆ ಎಲ್ಲ ನಿಮ್ಮನ್ನೆಲ್ಲ ಮುಗಿಸ್ಬಿಟ್ಟು ಫಾರಿನ್ಗೆ ಹೊಂಟೋಗ್ಬಿಡ್ತಾಳಂತೆ. ಏನೂ ಗೊತ್ತಿಲ್ಲ ಅನ್ನಂಗೆ ಎಸ್ಕೇಪ್ ಆಗೋಗ್ಬಿಡ್ತಾಳಂತೆ. ಇಲ್ಲಿನ ಆಸ್ತಿ ಎಲ್ಲನೂ ಸಿಗ್ತದೆ, ಅಲ್ಲಿಂದ ಸಿಗ್ತದೆ, ಅವ್ರ ಅಪ್ಪ ಬರ್ಕೊಡ್ತಾನೆ ಅಂತ ಏನೇನೇನೋ ಪ್ಲಾನ್ ಮಾಡ್ತಾವಳೆ. ದಯವಿಟ್ಟು ನಾನು ಹೇಳೋದನ್ನು ಕೇಳಿ. ದಯವಿಟ್ಟು ನಿಮ್ಗೆಲ್ಲರಿಗೂ ಅಪಾಯ ಐತೆ. ಹಾಗೇನಿಯ ಇವಾಗ ನಿಧಿನೂ ನಿಮ್ಮ ಮನೆಗೆ ಅವಳಲ್ವಾ, ಅವಳಿಗೂ ಅವಳ ಮಗುಗೂ ಒಂದು ಗತಿ ಕಾಣಿಸ್ತೀನಿ, ಅವಳಿಂದನೇ ನನಗೆ ಆಸ್ತಿ ಎಲ್ಲ ಹೋಯ್ತಿರೋದು ಅಂತ ಹೇಳ್ತಿದ್ಲು. ನೋಡಿ, ನಾನು ಕೆಟ್ಟದಂತೂ ಬಯಸ್ತಿಲ್ಲ, ನಿಮ್ಗೆ ಒಳ್ಳೇದನ್ನೇ ಬಯಸ್ತಿದ್ದೀನಿ. ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಿ. ಭೂತದ ಭಯಕ್ಕೆ ಭಗವದ್ಗೀತೆ ಕೇಳ್ದಂಗೆ ಆಯಿತು. ಲೇ,
ಎಲ್ಲರೂ ನಿಂತರನೇ ನೀ ಆ 420ಗಳೇನೇ ಇರಲ್ಲ. ಎಲ್ಲರೂ ಒಳ್ಳೆಯವ್ರೂ ಇರಲ್ಲ, ಎಲ್ಲರೂ ಕೆಟ್ಟವರು ಇರೋದಿಲ್ಲ ನಿಂತರ. ನೀನು ಸುಮ್ಮನೆ ಹೋದ್ರೆ ನೀ ಸರಿ. ಎಲ್ಲಾರು ಎಲ್ಲದ್ರಾಗೂ ಒಳ್ಳೆಯವರು ಇರ್ತಾರೆ, ಎಲ್ಲಾದ್ರ ಕೆಟ್ಟರು ಇರ್ತಾರೆ. ನೀನು ನೋಡಿದ್ರೆ ನನಗೆ ಅಸಹ್ಯ ಆಯ್ತಾಯ್ತೆ ನಿನ್ನ ಮಕ ನೋಡಿದ್ರೇನೆ. ಥು, ನಿನ್ನ ಜನ್ಮಕ್ಕಿಷ್ಟು. ನೋಡು, ಸಾಕು ಸಾಕು. ಈಗ ನನ್ನ ಮಗನ ಮದುವೆ ವಿಷಯ ಅಂತ ಬಂದಿದ್ದು ತಾನೆ ನೀನು ಇಷ್ಟೆಲ್ಲ ಉರ್ಕೊಂಡು ಹೇಳ್ತಿರೋದು. ನನ್ನ ಮಗಂಗೆ ನನ್ನ ಮದುವೆಯ ಮಾಡೇ ಮಾಡ್ತೀನಿ. ಅದೇನು ಕಿತ್ತು ದಬ್ಬಾಕತ್ತೀಯೋ ದಬ್ಬಾಕ ಹೋಗಲೇ. ನೋಡಿದ್ದೀನಿ ನಾನು ಬಂದ್ಬಿಟ್ಲಿ ಇಲ್ಲಿ ನಂದೆಲ್ಲಿಕ್ಲಿ ಅಂತ ಹೇಳಕ್ಕೆ ಮನಿಯಾಳಿ. ನಿನ್ನ ಮಾತುಗಳನ್ನ ನಂಬಕ್ಕಿಲಿ ಯಾರು ಕಿವಿಗೇನು ಒಯ್ಕೊಂಡಿಲ್ಲ ಕಣವ. ಹೋಗಿ ಸುಮ್ಕೇಣಿಯ ನಿನ್ ಕ್ಯಾಮೆ ನೀನ್ ನೋಡ್ಕ. ಇಲ್ಲ ಕಣ್ಪದ್ದು, ನನ್ನ ಮಗಳು ಹೇಳ್ತಿರೋದು ನಿಜನೇನಿಯ. ಅವಳು ನಮ್ಮ ಮುಂದೆನಿಯ ಮಾತಾಡವಳೆ. ನಾವು ಅವಳ ಪರ ಇದೀವಿ ಅಂತ ಅನ್ಕೊಂಡವಳೆ. ಆದರೆ ನಾವು ಇವಾಗ ಕೆಟ್ಟೋರಿಲ್ಲ, ಒಳ್ಳೆಯರಾಗಬೇಕು. ನನ್ನ ಮಗಳಿಗೆ ಡಾಕ್ಟ್ರು ಹೇಳವ್ರೆ ಶಾನೆ ದಿನ ಬದುಕಕ್ಕಿಲ್ಲ ಅಂತ. ಅದಕ್ಕೆ ನಾಲ್ಕು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡ್ತಿರೋದು ಅಷ್ಟೇ ನೀನಿಯ. ನೋಡಿ, ನಮ್ಮ ಮಗಳು ನಿಜನೇನಿಯ ಹೇಳ್ತಾವಳೆ. ನಿಮ್ಮ ಮಗನ ಸಾಯಿಸ್ಬಿಡ್ತಾಳೆ ಅವಳು. ನನಗೆ ನಿಮ್ಮ ಮಗಳಿಗೂ ಅಪಾಯ ಐತೆ, ಹೊಸಿ ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಕತೆ ಮುಗ್ದು ಹೋಯ್ತದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಕತೆ ಬರೆಯೋದನ್ನ ಕಲ್ತ್ಕೊಂಡು ಬನ್ನಿ. ಚೆನ್ನಾಗಿ ಕತೆ ಕಟ್ಬಿಟ್ಟು ಹೇಳ್ಬೋದಲ್ವಾ? ಕತೆ ಎಲ್ಲನೂ ತುಂಬಾ ಚೆನ್ನಾಗಿ ಹೇಳ್ಬೋದಲ್ವಾ? ದಯವಿಟ್ಟು ಇಲ್ಲಿಂದ ಹೋದ್ರೆ ತುಂಬಾ ನಿನಗೆ ಒಳ್ಳೇದು. ಇಲ್ಲ ನಾನೇ ಹೋಯ್ತೀನಿ ಬಿಡು. ನಿಮ್ಮಂತರ ಹತ್ರ ತಗ್ಲಾಕೊಂಡಿಲ್ಲ ಅನ್ಭವಿಸೋದೈತೆ ನೋಡು. ಥು, ಇಂಥವ್ರ ಒಬ್ರು ಇದ್ಬಿಟ್ರೆ ಸಾಕು, ನೆಮ್ಮದಿ ನೆನೆಯೇ ಇರಕ್ಕಿಲ್ಲ ಮನೆಯಾಗೆ. ಏನಾರ ಒಂದೊಂದು ಹೇಳಿ 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 ಫಿಟ್ಟಿಂಗ್ ಇಕ್ತಾ ನೆನೆಯೇ ಇರ್ತಾರೆ. ಥು, ಇವ್ರ ಜನ್ಮಗಳಿಗೆ ಇಷ್ಟು ಬೆಂಕಿ ಯಾಕ? ಅಮ್ಮ, ನಮ್ಗಿನ್ ಬೇರೆ ಯಾವ ದಾರಿನೂ ಉಳ್ದಿಲ್ಲ ಕಣಮ್ಮ. ಒಳ್ಳೇದು ಮಾಡಬೇಕು ಅಂದ್ಕೊಂಡು ಏನು ಮಾಡಿದ್ರು ನಮ್ಗಿನ್ ಯಾವ ದಾರಿ ಉಳ್ದೈತೆ ಹೇಳು? ಇನ್ನು ಯಾವ ದಾರಿನೂ ನಮಗಂತೂ ಉಳ್ದಿಲ್ಲ. ಬುಟ್ಟಾಕು, ಆಗಿದ್ದಾಗೋಯ್ತು. ಇನ್ನೇನು ಮಾಡೋಕ್ಕಾಯ್ತದೆ? ಯಾರು ನಮ್ಮನ್ನು ನಂಬ್ತಾರೆ ಹೇಳು? ಇನ್ನು ಯಾರು ನಮ್ಮನ್ನು ನಂಬಕ್ಕಿಲ್ಲ, ಏನೂ ಇಲ್ಲ. ನೋಡಿ, ಹಣೆ ಬರಹ ಬರ್ದಂಗೆ ಆಯ್ತದೆ. ಈಗ ಮದುವೆ ಮಾಡ್ಕೊಂಡು ಸಾಯ್ಬೇಕು ಅಂತಂದ್ರೆ ನಾವು ಏನು ಮಾಡೋಕ್ಕಾಯ್ತದೆ? ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಕೊನೆ ಗಂಟ. ಆಗಲಿಲ್ಲ ಅಂದರೆ ಬುಟ್ಟು ಸುಮ್ಮನೆ ಆಗೋದು ಅಷ್ಟೇ ನಿನಯ. ಮೊದಲಿಂದನೂ ತಿಪ್ಪು ಕೆಲಸ ಮಾಡ್ಕೊಂಡ್ಬಿಟ್ಟು ಬಂದಿದ್ವಲ್ಲ ಮಗಳೇ. ಇದ್ದಕ್ಕಿದ್ದಂಗೆ ನೀನು ಒಳ್ಳೇದಾಗಬೇಕು, ಒಳ್ಳೇದು ಮಾಡಬೇಕು ಅಂತ ಹೇಳಿದ್ರೆ ಯಾರಿಗೆ ತಾನೇ ಇದಾಯ್ತದೆ ಹೇಳು? ಯಾರು ನಮ್ಮನ್ನು ನಂಬ್ತಾರೆ ಹೇಳು? ಯಾರು ನಮ್ಮನ್ನು ನಂಬಕ್ಕಿಲ್ಲ. ಬಿಡು, ಬಾ ಹೋಗೋಣ ಬಾ. ಏನೋ ಒಂದು ಆಯ್ತದೆ. ನಮ್ಗೆ ಒಳ್ಳೇದು ಮಾಡಬೇಕು ಅಂತ ಮನ್ಸಾಗಾದ್ರೂ ಐತಲ್ಲ, ಅದು ದೇವ್ರಿಗನ ಗೊತ್ತಿರ್ತದೆ. ಬಾ. ನಡಿಯಮ್ಮ.